ರಘು ಅವರು ಹಲವಾರು ಚಿತ್ರಗಳಲ್ಲಿ ಸಹ ನಿರ್ದೇಶನ ಮಾಡಿದಂತಹ ದೊಡ್ಡ ಅನುಭವ ಇದೆ. ಅವರ ಮೊದಲನೇ ಶಾರ್ಟ್ ಮೂವಿ ಬೆಲ್ ಅನ್ನೋ ಮೂವಿನಲ್ಲಿ ನಾನು ಕೂಡ ಅಭಿನಯ ಮಾಡಿದ್ದೆ, ಅದಕ್ಕೆ ಅವಾರ್ಡ್ ಕೂಡ ಬಂತು. ಆ ಒಂದು ಶಾರ್ಟ್ ಮೂವಿನ ನೋಡಿ ಒಂದು ದೊಡ್ಡ ಸಿನಿಮಾದ ಅವಕಾಶವನ್ನು ಕೊಟ್ಟಂಥ ನಮ್ಮ ನಿರ್ಮಾಪಕರ ದೊಡ್ಡ ಮನಸ್ಸಿಗೆ ನನ್ನ ದೊಡ್ಡದೊಂದು ನಮಸ್ಕಾರ. ಚಿತ್ರದ ಬಗ್ಗೆ ಎಲ್ಲ ನಮ್ಮ ನಾಯಕ ನಟರು, ನಾಯಕಿಯವರು ಮತ್ತು ನಮ್ಮ ನಿರ್ಮಾಪಕರು, ನಿರ್ದೇಶಕರು ಮಾತಾಡ್ತಾರೆ. ನಾನೊಂದು ಸಣ್ಣ ಪಾತ್ರವನ್ನು ಮಾಡಿದ್ದೀನಿ. ರಘುವ್ರು ಹೇಳಿದಾಗ ಅಮ್ಮ ಇದರಲ್ಲಿ ಒಂದು ಸಣ್ಣ ಪಾತ್ರ ಮಾಡಿ ಅಂದರು. ಪಾತ್ರ ಸಣ್ಣದಾದರೂ ದೊಡ್ಡದಾದರೂ ಅದಕ್ಕೆ ನ್ಯಾಯ ಸಲ್ಲಿಸಬೇಕಾದ್ದು ನಮ್ಮ ಕರ್ತವ್ಯ ಅಂತ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ. ಆದರೆ ತುಂಬ ಚೆನ್ನಾಗಿರುವಂತಹ ಪಾತ್ರ. ಅದನ್ನು ಕೊಟ್ಟಿದ್ದಕ್ಕೆ ರಘು ಅವ್ರಿಗೆ, ನಿರ್ಮಾಪಕರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಇನ್ನು ನಮ್ಮ ಧನ್ವೀರ್ ಸರ್ ಬಗ್ಗೆ ಮಾತಾಡೋ ಅಷ್ಟೇ ಇಲ್ಲ. ನಿಜವಾಗ್ಲೂ ಅವರು ಸೆಟ್ಟಲ್ಲಿ ನಾನು ಫಸ್ಟ್ ದಿನ ನೋಡಿದಾಗ ಏನು ಹುಡುಗ ಮಾತಾಡಲ್ವಲ್ಲ ಅಂತಂದೆ. ನಾನು ಇಲ್ಲಿ ಮಾತಾಡಲ್ಲ, ಸ್ಕ್ರೀನ್ ಮೇಲೆ ಮಾತಾಡಿ ತೋರಿಸ್ತೀನಿ ಅಂತ ಸಿಕ್ಕಾಬಟ್ಟೆ ಸಕ್ಕದಾಗಿ ಮಾತಾಡಿರ್ತಾರೆ. ಟ್ರೇಲರ್ ನೋಡಿದಾಗ ನಿಮಗೆ ಗೊತ್ತಿರುತ್ತೆ. ಅಭಿನಯನೂ ಮಾಡಿದ್ದಾರೆ. ಅತ್ಯದ್ಭುತವಾದಂತಹ ನಟರು ಅವರು. ಸಿನಿಮಾದ ಇನ್ನು ಮುಂದಿನ ವಿಷಯಗಳ ಬಗ್ಗೆ ಅವರೆಲ್ಲ ಮಾತಾಡ್ತಾರೆ. ನಿಮ್ಮೆಲ್ಲರ ಸಪೋರ್ಟು ನಮ್ಮ ಹಯಗ್ರೀವನ ಮೇಲೆ ಇರಲಿ ಅಂತ ನಾನು ತಮ್ಮೆಲ್ಲರನ್ನ ಕೇಳ್ಕೊಳ್ತೀನಿ. ತಡವಾಯಿತು, ತಮಗೂ ಸಹ ಬೇರೆ ಬೇರೆ ಕೆಲಸಗಳಿರುತ್ತೆ. ದಯಮಾಡಿ ನಾನು ಸಹ ಹಯಗ್ರೀವ ತಂಡದಿಂದ ತಡವಾಗಿದ್ದಕ್ಕೆ ಕ್ಷಮೆನ ಕೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು ಮ್ಯಾಮ್, ತಮಗೆ ಆತ್ಮೀಯ ಅಭಿನಂದನೆಗಳು. ಹಯಗ್ರೀವ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳೋದು ನಮ್ಮ ಮಂಜಣ್ಣ ಸರ್ಗೆ. ಯಾಕೆ ಅಂದರೆ ಇವರು ಡೈರೆಕ್ಟರ್ ಆಗಬೇಕು ಅಂತ ಕನಸೊತ್ಕೊಂಡು ದಿ ಬೆಲ್ ಅಂತ ಒಂದು ಶಾರ್ಟ್ ಫಿಲಮ್ ಸ್ಟಾರ್ಟ್ ಮಾಡಿದರು. ನಾನು ಸಿನಿಮಾದಲ್ಲಿ ಒಳ್ಳೆ ನಟನಾಗಬೇಕು ಅಂತ ಒಂದು ಗುರಿಲಿ ಹುಡುಕಾಟದಲ್ಲಿ ದಿ ಬೆಲ್ಲಲ್ಲಿ ನಾವು ಸರ್ ರಘು ಅವರು ಡೈರೆಕ್ಟ್ ಮಾಡಿದರು, ನಾನು ಲೀಡಾಗಿ ಆ್ಯಕ್ಟ್ ಮಾಡಿದ್ದೆ ಶಾರ್ಟ್ ಫಿಲಮ್ಗೆ, ಮೇಡಮ್ ಆ್ಯಕ್ಟ್ ಮಾಡಿದರು. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ಪಯಣ. ಅವತ್ತೇ ನನಗೆ ಈ ಸಿನಿಮಾ ಟೈಟ್ಲ್ ಗೊತ್ತಿರಲಿಲ್ಲ, ಕತೆ ಹೇಳಿದರು ನನಗೆ ರಘು ಅವರು. ಈ ಥರ ಒಂದು ಸಿನಿಮಾ ಮಾಡ್ತೀನಿ ಸರ್, ನೀವು ಫ್ರೀ ಇದ್ದರೆ, ಅಂದರೆ ನೀವು ಬ್ಯುಸಿ ಆಗಲಿಲ್ಲ ಅಂದರೆ ಒಂದು ಪಾತ್ರ ಇದೆ, ಬ್ಯುಸಿ ಆದರೆ ಇನ್ನೊಂದು ಪಾತ್ರ ಇದೆ ಅಂತ, ಅಂದರೆ ಬೇರೆ ಸಿನಿಮಾಗಳು ಜಾಸ್ತಿ ಇದ್ದರೆ ಅಂತ. ಆ ಬ್ಯುಸಿ ಆದಮೇಲೆ ಸಿಕ್ಕಿದ ಪಾತ್ರನೇ ಈಗ ನಾನು ಮಾಡಿರೋದು. ಇದರಲ್ಲಿ ನನ್ನ ಹೆಸರೇ ಇಟ್ಬಿಟ್ಟಿದ್ದಾರೆ ಕ್ಯಾರೆಕ್ಟ್ರಿಗೆ. ಸೊ ನಾನು ಹೆಚ್ಚು ಹೇಳೋದಕ್ಕಿಂತ ತೆರೆ ಮೇಲೆ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ನಮ್ಮ ಧನ್ವೀರ್ ಸರ್ ಇರ್ಬೋದು, ಸಂಜನಾ ಮೇಡಮ್ ಇರ್ಬೋದು. ಮತ್ತು ಇದಕ್ಕೆ ಮೇನ್ ನನಗೆ ಖುಷಿಯಾಗಿದೆ ಏನಂದರೆ ಇವ್ರದ್ದೊಂದು ಕುಗ್ರಾಮ, ಇವ್ರ ಊರಿಗೆ ಹೋಗಿದ್ದೀನಿ ನಾನು. ಅಲ್ಲಿ ಕನಸು ಹೊತ್ಕೊಂಡು ಇಂಜಿನಿಯರಿಂಗ್ ಮುಗಿಸಿ, ನಾನು ಹಾಸನದಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಬಂದವ್ರಿಗೆ ಮಂಜಣ್ಣ ಸರ್ ಅಂತ ಒಬ್ಬರು, ನಾನೇಂತೀನಿ ನಾನು ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಆಗಬೇಕು ಸರ್. ಯಾಕೆಂದರೆ ಅಷ್ಟು ಸ್ಪೋರ್ಟಿವ್ ಇದೆ, ನಾನು ನೋಡಿದ್ದೀನಿ ಸರ್. ಅಂದರೆ ಅಷ್ಟು ಒಳ್ಳೆತನ ಇರೋ ಒಬ್ಬರು ರಾಜಕಾರಣಿ ಅಥವಾ ಕ್ರೀಡಾಪಟು ಏನಾದರೂ ಹೇಳ್ಬೋದು. ಯಾಕೆಂದರೆ ನಾನು ರಾಸ್ ಕಪ್ಪಲ್ಲಿ ಸರ್ ಜೊತೆ ಇದ್ದೆ. ಸೊ ಅಂಥವರು ಸಪೋರ್ಟ್ ಮಾಡಿದ್ದಾರೆ ನಮ್ಮ ತಂಡಕ್ಕೆ. ಧನ್ವೀರ್ ಸರ್ ಅಂತವರು ಲೀಡಾಗಿ ಸಿಕ್ಕಿದ್ದಾರೆ, ಅದೃಷ್ಟ. ಮಹೇಶ್ ಗೌಡ್ ಸರ್ ಎಲ್ಲ ಇನ್ಚಾರ್ಜ್ ನೋಡ್ಕೊಂಡಿದ್ದಾರೆ. ಲಿಟ್ರಲಿ ಹೂವಿನಿಂದ ನಾರುಸ್ವರ್ಗ ಅಂದಂಗೆ ನಮ್ಮ ರಘು ಅವರು ಲಕ್ಕಿ. ಅದರಿಂದ ನಮಗೂ ಒಂಚೂರು ಹೆಸರು ಸಿಕ್ಕಿದೆ, ಈ ಸಿನಿಮಾದಿಂದ ಸಿಗ್ತಾ ಇದೆ. ಸೊ ಟ್ರೈಲರ್ ನೋಡಿದ್ದೀರಾ, ಸಿನಿಮಾ ಗೆಲ್ಲಬೇಕು, ನಾನು ಅಷ್ಟೇ ಕೇಳ್ಕೊಳ್ಳೋದು. ಈ ಡೈರೆಕ್ಟರ್ ಆಗಿದ್ದು ನನ್ನನ್ನು ಈ ಸಿನಿಮಾಗೆ EP ಆಗಿ ಮಾಡಿದ್ದಕ್ಕೆ ಮಂಜಣ್ಣ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ. ಇಡೀ ಎಂಟೈರ್ ಚಿತ್ರತಂಡಕ್ಕೆ ಧನ್ಯವಾದನ ಹೇಳ್ತೀನಿ. ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನೀವು ಎಲ್ಲರೂ ಬಂದಿರೋದಕ್ಕೆ. ಮೊನ್ನೆಯಿಂದ ನಿಮ್ಗೆಲ್ಲರನ್ನ ಮೀಟ್ ಮಾಡಿ ಆಲ್ರೆಡಿ ಮತ್ತೊಂದು ಸಿನಿಮಾ ರಿಲೀಸಿಗೆ ಬಂದಿದೆ. ತುಂಬ ಖುಷಿ ಇದೆ. ಯಾವತ್ತಿಗೂ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ವೆರಿ ಮಚ್. ಮೊನ್ನೆ ನಮ್ಮ ಟ್ರೇಲರ್ ರಿಲೀಸ್ ಆಗಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನಿಮ್ಮ ಕಡೆಯಿಂದ ಆದಷ್ಟು ಎಷ್ಟು ಶೇರ್ ಮಾಡಿದ್ದೀರಾ, ಥ್ಯಾಂಕ್ ಯು ಪ್ರಮೋಟ್ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ಹಯಗ್ರೀವ ನಮ್ಮ ಎಲ್ಲರ ಕನಸು. ಅಫ್ಕೋರ್ಸ್ ಇದೆಲ್ಲ ಸ್ಟಾರ್ಟ್ ಆಗಿದ್ದು ನಮ್ಮ ಪ್ರೊಡ್ಯೂಸರ್ ಮಂಜು ಸರಿಂದ. ಅವರ ಸಿನಿಮಾ ಮೇಲಿರೋ ಪ್ಯಾಷನ್ನಿಂದ, ಅವ್ರಿಗೆ ಸಿನಿಮಾ ಮೇಲಿರೋ ಪ್ರೀತಿಯಿಂದ. ಸೊ ಅವ್ರ ಕಡೆಯಿಂದನೇ ನನಗೂ ಅಫ್ಕೋರ್ಸ್ ಅಪಾರ್ಚುನಿಟಿ ಸಿಕ್ಕಿದ್ದು. ಥ್ಯಾಂಕ್ ಯು ಸರ್. KVC ಬ್ಯಾನರಿಂದ ಐಶ್ವರ್ಯಾಗಿ ಅಭಿನಯಿಸಿದ್ದು ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ರಘು ಅವರು ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿದ್ದಾರೆ. ಅವರಲ್ಲೊಂದು ಏನು ಹೇಳ್ತಾರೆ, ಒಂದು ಮ್ಯಾಡ್ನೆಸ್ ಇದೆ, ಒಂದು ಸಿನಿಮಾ ಸಕ್ಕತ್ತಾಗಿ ಮಾಡಬೇಕು ಅನ್ನೋ ಒಂದು ಹುಚ್ಚಿದೆ. ಐ ವಿಶ್ ಯು ದ ಬೆಸ್ಟ್ ರಘು ಅವರೇ. ಈ ಸಿನಿಮಾಯಿಂದ ಇನ್ನೂ ದೊಡ್ಡ ಮಟ್ಟಕ್ಕೆ ನೀವು ಹೋಗಲಿ ಅಂತ ನಾನು ವಿಶ್ ಮಾಡ್ತೀನಿ. ತುಂಬ ಎಫರ್ಟ್ಸ್ ಹಾಕಿ ಈ ಸಿನಿಮಾ ಮಾಡಿದ್ದಾರೆ. ತುಂಬ ಖುಷಿ ಇತ್ತು ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಕೂಡ. ಆ್ಯಂಡ್ ಆಫ್ಕೋರ್ಸ್ ಧನ್ವೀರ್, ಇಟ್ ವಾಸ್ ಲವ್ಲಿ ವರ್ಕಿಂಗ್ ವಿತ್ ಯು.
ನಮ್ಮ ಸಿನಿಮಾದಲ್ಲಿ ಸುಮಾರು ಜನ ಕಲಾವಿದರಿದ್ದಾರೆ. ತುಂಬ ಖುಷಿ ಆಗುತ್ತೆ. ಐ ಥಿಂಕ್ ಬಿಗ್ ಬಾಸ್ ಆದಮೇಲೆ ಅಶ್ವಿನಿ ಅವ್ರನ್ನ, ಗಿಲ್ಲಿ ಅವ್ರನ್ನ ಮತ್ತೆ ಸ್ಕ್ರೀನ್ ಮೇಲೆ ನಾನು ಕೂಡ ಕಾಯ್ತಾ ಇದ್ದೀನಿ ಆ ಪೇರ್ನ ನೋಡೋದಕ್ಕೆ. ಆ್ಯಂಡ್ ಸಾಧು ಕೋಕಿಲ ಸರ್ ಕಾಣಿಸ್ಕೋತಾರೆ. ತುಂಬ ಜನ ಕಲಾವಿದರಿದ್ದಾರೆ ಆ್ಯಂಡ್ ಅದ್ಭುತವಾಗಿ ಸಿನಿಮಾ ಬಂದಿದೆ. ಆ್ಯಂಡ್ ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ಮೈ ಟೆಕ್ನಿಕಲ್ ಟೀಮ್, ಟೆಕ್ನಿಷಿಯನ್ಸ್ ಎಲ್ಲರಿಗೂ, ನಮ್ಮ ADs, ಡೈಲಾಗ್ ರೈಟರ್ಸ್ ಆ್ಯಂಡ್ ಇಬ್ಬರು ಮಹೇಶ್ ಸರ್ಗೂ ಕೂಡ ಥ್ಯಾಂಕ್ ಯು ಸೋ ವೆರಿ ಮಚ್. ನೀವು ಎಲ್ಲರೂ ಇಲ್ಲದೆ ಅಫ್ಕೋರ್ಸ್ ಇದು ಯಾವುದೂ ಪಾಸಿಬಲ್ ಆಗಿರ್ತಾ ಇರಲಿಲ್ಲ. ಫೈನಲಿ ಹಯಗ್ರೀವ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಿನಿಮಾನ ಥಿಯೇಟರ್ಸಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಒಂದು ಡಿಫ್ರೆಂಟ್ ಪ್ಲಾಟಲ್ಲಿ ಸಿನಿಮಾ ನರೇಟ್ ಮಾಡಿದ್ದಾರೆ ಆ್ಯಂಡ್ ಬ್ಯೂಟಿಫುಲ್ಲಾಗಿ ಬಂದಿದೆ ಸಿನಿಮಾ. ಸೊ ನಿಮ್ಮ ಎಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಧನ್ಯವಾದ ಸಂಜನಾ ಆನಂದ್ರವರಿಗೆ. ಡಿಜಿಟಲ್ ಮೀಡಿಯಾ ಎಲ್ಲರಿಗೂ ನಮಸ್ಕಾರ. ಒಂದು ಚಿಕ್ಕೂರಿಂದ ಒಂದು ಕನಸು ಹೊತ್ಕೊಂಡು ಬಂದಾಗ ಬೆಂಗಳೂರು ನಾನು ಸಿನಿಮಾ ಮಾಡ್ಬೋದಾ ಅಥವಾ ನಾನು ಒಂದು ಡೈರೆಕ್ಟರ್ ಆಗ್ಬೋದಾ ಅಂತ ಎಲ್ಲರಿಗೂ ಡೌಟ್ ಇರುತ್ತೆ. ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ಎಷ್ಟೋ ಜನ ಹೇಳ್ತಾರೆ ಶಾರ್ಟ್ ಫಿಲ್ಮ್ ಮಾಡಿದರೆ ಡೈರೆಕ್ಟ್ ಪ್ರೊಡ್ಯೂಸರ್ ಸಿಗ್ತಾರಾ, ಅಪ್ರೋಚ್ ಮಾಡೋಕ್ಕಾಗತ್ತಾ ಅಂತ. ಆ ಶಾರ್ಟ್ ಫಿಲಮ್ ನಾನು ನೋಡಿ ಇವತ್ತು ಸರ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಯಾಕೆಂದರೆ ಒಂದು ಹೊಸ ಟ್ಯಾಲೆಂಟ್ನ ಸಪೋರ್ಟ್ ಮಾಡಿದಾಗಲೇ ಹೊಸ ಸಿನಿಮಾಗಳಾಗಲಿ ಹೊಸ ಏನಾದರೂ ಒಂದು ಬರೋಕ್ಕೆ ಚಾನ್ಸ್ ಇರುತ್ತೆ. ಸೊ ನಾನು ಸಮೃದ್ಧಿ ಮಂಜುನಾಥ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಒಂದು ಚಿಕ್ಕೂರಿಂದ ಬಂದಿರೋ ಹುಡುಗನ ಕರೆದು ಒಂದು ಆಪರ್ಚುನಿಟಿ ಕೊಟ್ಟು ಅಂಥ ದೊಡ್ಡ ಬ್ಯಾನರಲ್ಲಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂದರೆ ಸೊ ನಾನು ಗ್ರೇಟ್ಫುಲ್ ಆಗಿರ್ತೀನಿ ಅವರಿಗೆ. ಧನ್ವೀರ್ ಸರ್ಗೆ ಹೇಳಬೇಕು ಅಂದರೆ ಆಲ್ರೆಡಿ 4 ಸಿನಿಮಾ ಆಗಿತ್ತು, ಒಬ್ಬ ಸ್ಟಾರ್ ಆಗಿದ್ದರು ಆಲ್ರೆಡಿ. ಒಬ್ಬ ಹೊಸ ಹುಡುಗನ ನಂಬಿ, ಒಂದು ಕಥೆನ ನಂಬಿ ಅವರು ನನಗೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಅವ್ರಿಗೂ ನಾನು ಯಾವತ್ತೂ ಥ್ಯಾಂಕ್ಸ್ಫುಲ್ ಆಗಿರ್ತೀನಿ. ಸಂಜನಾ ಮೇಡಮ್ಗೆ ಕತೆ ಹೇಳ್ತಿದ್ದಂಗೆ ಫುಲ್ ಎಕ್ಸೈಟ್ ಆಗಿ ಆ ಕತೆ ಕೇಳ್ಬೇಕಾದ್ರೆ ತುಂಬ ಖುಷಿಯಾಗಿದ್ದರು. ಅವ್ರ ಸಪೋರ್ಟು, ಅವರೆಲ್ಲ ಡೆಡಿಕೇಶನ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನನ್ನ ಟೆಕ್ನಿಕಲ್ ಟೀಮ್, ಕ್ಯಾಮ್ರಾಮ್ಯಾನು, ಮ್ಯೂಸಿಕ್ ಡೈರೆಕ್ಟ್ರು, ಎಡಿಟರು, ಡೈಲಾಗ್ ರೈಟ್ರು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರೇಣು, ಚೇತು, ನವೀನ್, ರವಿ, ಪ್ರತಿಯೊಬ್ಬರು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್, ಆರ್ಟಿಸ್ಟು, ಮಹೇಶ್ ಸರ್, ಮದಗಜ ಮಹೇಶ್ ಸರ್, ಮತ್ತು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮಹೇಶ್ ಸರ್, ಎಲ್ರಿಗೂ ನನ್ನ ಸಿನಿಮಾಗೆ ಯಾರ್ಯಾರು ಸಪೋರ್ಟ್ ಮಾಡಿದಾರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು. ಟೆಕ್ನಾಲಜಿ ಮಿಕ್ಸ್ಡ್ ಕ್ರೈಮ್ ಅಂದರೆ ಫ್ಯೂಚರಲ್ಲಿ ಮೆಡಿಕಲ್ ಏನಾಗ್ಬೋದು ಅನ್ನೋದೊಂದು ಕಂಟೆಂಟ್ ಮೇಲೆ ಮಾಡಿದ್ದೆ ಸರ್. ಸೆನ್ಸರ್ ನಡೀತಾ ಇದೆ ಸರ್, ನಾಳೆ ಗೊತ್ತಾಗುತ್ತೆ ಸರ್. ಇಟ್ಸ್ ನಾಟ್ ಮಾಡೋರು ಸರ್. ಅಂದರೆ ಒಂದು ಪೋಸ್ಟ್ ಮಾರ್ಟಮಲ್ಲಿ ಏನು ಮಾಡ್ತಾರೆ ಅದು ರಿಯಲಿಸ್ಟಾಗಿ ತೋರಿಸಿದ್ದೀವಿ ಅಷ್ಟೇ. ಇವಾಗ ಪೋಸ್ಟ್ ಮಾರ್ಟಮ್ ಮಾಡ್ಬೇಕಾದ್ರೆ ಏನು ರಿಯಲಿಸ್ಟಿಕ್ ಆಗಿರುತ್ತೋ ಆ ರಿಯಲಿಸ್ಟಿಕ್ ತರಬೇಕು ಅಂತ ಮಾಡಿರೋದಂತ. ಇಂಡಿಯನ್ ಮೈಥಾಲಜಿ ಇನ್ಸ್ಪೈರ್ಡ್ ಸರ್. ಸ್ವಲ್ಪ ರಿಸರ್ಚ್ ಮಾಡಿ ಹಯಗ್ರೀವ ಕತೆ ಮೇಲೆ ಮಾಡಿರೋಂಥ ಕತೆ ಸರ್ ಇದು. ಸೊ ಈಗ ನಮ್ಮ ಧನ್ಯವಾದಗಳು ಸರ್ ತಮಗೆ. ನಮ್ಮ ಪ್ರೊಡ್ಯೂಸರ್ ಸರ್ ಮಾತನಾಡಬೇಕು. ಸೊ ಸಮೃದ್ಧಿ ಮಂಜುನಾಥ್ ಸರ್ ಅವರು. ಎಲ್ರಿಗೂ ನಮಸ್ಕಾರ. ಸಾರಿ, ನನಗೆ ಗೊತ್ತಿಲ್ಲ. ನನ್ನ ರಿಪೋರ್ಟ್ 7:30 7:30 ನಾನು ಹೀರೋ ಬಂದ್ವಿ. ನಮ್ಮ ಮಾಧ್ಯಮಿಕರು ಸ್ವಲ್ಪ ಇರುಸು ಮುರುಸಾಗಿದ್ದರೆ ಕ್ಷಮೆ ಕೇಳ್ತೀನಿ. ಇದು ನನ್ನ ಬ್ಯಾನರ್ನ 3ನೇ ಚಿತ್ರ. ಫಸ್ಟು ಚಕ್ರವರ್ತಿ, ಆಮೇಲೆ ಲೈಫ್ ಜೊತೆ ಸೆಲ್ಫಿ, ಈಗ ನಮ್ಮದು ಹಯಗ್ರೀವ. ಒಳ್ಳೆ ಹುಡುಗರಿಗೆ ಒಂದು ಅವಕಾಶ ಕೊಡಬೇಕನ್ನೋ ಕಾರಣಕ್ಕೋಸ್ಕರವಾಗಿ ಈ ಕತೆ ನನಗೆ ಇಷ್ಟ ಆಗಿ ನಾನು ಮಲಯಾಳೀಸ್ ಮೂವಿ ತುಂಬ ನೋಡ್ತಾಯಿದ್ದೀನಿ. ಕನ್ನಡನೂ ತುಂಬ ನೋಡ್ತೀವಿ, ಎಲ್ಲ ಮೂವಿ ನೋಡ್ತೀವಿ. ಮಲಯಾಳೀಸ್ ಮೂವಿ ತುಂಬ ನೋಡ್ತಿದ್ವಿ. ಆ ಬೇಸಿನ ಮೇಲೆ ಒಂದು ಕತೆ ಇದುವರೆಗೂ ಬಂದಿಲ್ಲ. ಒಂದು ಈ ಥರ ಕತೆ ಬೇಕು ಅಂತ ನಾನೇ ಕೇಳಿದಾಗ ಒಂದು ಬೆಲ್ ಅಂತ ಒಂದು ಮೂವಿ ಮಾಡಿದೆ, ಶಾರ್ಟ್ ಮೂವಿ. ಆ ಮೂವಿ ನೋಡಿ ನಾನೇ ಕರೆದೆ ವಿಧಾನಸೌಧಕ್ಕೆ, ಒಂದು ಮೂವಿ ಮಾಡಿಕೊಡು ಕನ್ನಡದಲ್ಲಿ ಈ ಥರ ಅಂತ ಕೇಳಿದಾಗ ಈ ಕತೆ ಅಲ್ಲಿಂದ ಪ್ರಾರಂಭ ಆಯಿತು. ಐ ಥಿಂಕ್ ನಾನು ಹಾಕಿರ್ತಕ್ಕಂಥ ಹಣಕ್ಕೆ ಮೋಸ ಇಲ್ಲ ಅಂತ ನಾನು ಅನ್ಕೊಂತೀನಿ. ಈ ಚಿತ್ರ ನೋಡೋಕ್ಕೆ ಬರ್ತಕ್ಕಂಥ ಪ್ರೇಕ್ಷಕರಿಗೆ ನಿಮ್ಮ ಹಣಕ್ಕೆ ಮೋಸ ಇಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಇದಕ್ಕಿಂತ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ. ಬಟ್ ಆದರೂ ಎಲ್ಲೋ ಒಂದು ಕಡೆ ನಿರ್ಮಾಪಕರಾಗಿ ಹೊಸ ನಿರ್ಮಾಪಕರು ಬಂದಾಗ ಯಾಕೆ ಓಡೋಗ್ತಾರೆ ಅಂತಾದಾಗ ಇತ್ತೀಚೆಗೆ ಸ್ವಲ್ಪ ಅನುಭವಗಳಾಗ್ತಾಯಿದ್ದಾವೆ. ಏನು ಮನಪೋಲ್ ಮಾಡ್ಕೊಂಡಿದ್ದಾರೆ ಚಿತ್ರರಂಗನ, ಯಾಕೆ ಹಿಂಗೆ ಆಗ್ತಾಯಿದೆ, ಕೋಟಿಗಟ್ಟಲೆ ಬಿಸ್ನೆಸ್ ಮಾಡಿ ಲಕ್ಷಗಟ್ಟಲೆ ಕೈ ಇಡಬೇಕಾದ್ರೆ ಪರಿಸ್ಥಿತಿ ಒಬ್ಬ ನಿರ್ಮಾಪಕರಿಗೆ ಏನು ಅನಿಸುತ್ತೆ ಅಂದಾಗ ಸ್ವತಃ ನಾನು ಅನುಭವಿಸ್ದಾಗ ಗೊತ್ತಾಗ್ತಾಯಿದೆ ಯಾಕೆ ಇಂಡಸ್ಟ್ರಿ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ. ಒಂದು ಇತ್ತೀಚೆಗೆ ನಡ್ತಕ್ಕಂಥ ಕೆಲವು ಘಟನೆಗಳಲ್ಲಿ ಒಂದು ಆಡಿಯೋ ಬಗ್ಗೆ ಇರ್ಬೋದು, ಒಂದು ಡಿಸ್ಟ್ರಿಬ್ಯೂಟ್ರ್ ಬಗ್ಗೆ ಇರ್ಬೋದು, ಹೇಗೆ ಅವರೇ ಒಂದು ರಿಂಗ್ ಹಾಕ್ಕೊಂಡು ಒಂದು ಸಂಘ ಮಾಡಿಕೊಂಡು ನಿರ್ಮಾಪಕರು ಯಾಕೆ ಈ ಥರ ಮಾಡ್ತಾವ್ರೆ ಅನ್ನೋದಕ್ಕೆ ಇತ್ತೀಚೆಗೆ ನಾವು ಅನುಭವಿಸ್ತಾ ಇದ್ದೀವಿ. ಯಾಕೆ ಚಿತ್ರರಂಗ ಬ್ಯಾಕ್ ಹೊಡಿತಾ ಇದೆ, ಏನಕ್ಕೆ ಬ್ಯಾಕ್ ಹೊಡಿತಾ ಇದೆ, ಯಾಕೆ ಚಿತ್ರರಂಗದಲ್ಲಿ ನಿರ್ಮಾಪಕರು ಮುಂದೆ ಬರ್ತಾ ಇಲ್ಲ. ಪ್ಯಾಷನ್ ಇರ್ತಕ್ಕಂಥ ವ್ಯಕ್ತಿಗಳು
ಒಂದು ಯಾವುದೇ ಒಂದು ಬಿಸ್ನೆಸ್ ಮಾಡಿದಾಗ ಒಂದು 4 ಕಾಸು ಹಾಕಿದಾಗ 5 ಕಾಸು ಸಿಕ್ಕಿದಾಗ ಇನ್ನು 5 ಮೂವಿ ಮಾಡ್ತಾನೆ. ಅವ್ನು 4 ಕಾಸಾಗಿ 1 ಕಾಸು ಕೈಕೊಂಡಾಗ 4 ಕಾಸು ಕಳ್ಕೊಂಡಾಗ ಯಾಕೆ ಹಿಂದೆ ಹೋಗ್ತಾವ್ರೆ, ನಿರ್ಮಾಪಕರು ಯಾಕೆ ಮನೆಗೆ ಮಾರ್ಕೊಂತಾವ್ರೆ, ಹಿಂದೆ ನಿರ್ಮಾಪಕರು ಎಲ್ಲ ಆಸ್ತಿ ಮಾರ್ಕೊಂತಾರೆ ಅಂದಾಗ ಕೆಲವು ಘಟನೆಗಳು ಬಂದಾಗ ತುಂಬ ಬರೀ ರಾಜಕೀಯದಲ್ಲೂ ಕೂಡ ನಾವು ಡೆಲ್ಲಿವರೆನ ಆಳೋದಾಗಿದೆ. ಈ ಚಿತ್ರರಂಗದಲ್ಲೂ ನಾರ್ತ್ ಇಂಡಿಯವ್ರು ಬಂದು ನಮ್ಮನ್ನ ಆಳೋ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಒಂದು ಮನೋಪೋಲ್. ಇವತ್ತು ನೀವು ನೋಡ್ತಿದ್ದೀರಿ, ಹಿಂದೆ ರಾಜ್ಕುಮಾರ್ ಶಂಕರ್ನಗರ್ ಇದ್ದಾಗ ಥಿಯೇಟ್ರಿಕಲ್ಲಿ ಬಿಸ್ನೆಸ್ ನಂಬ್ಕೊತಾ ಇದ್ವಿ. ಇವತ್ತು ಥಿಯೇಟ್ರಿಕಲ್ಲಿ ಎಷ್ಟೋ ಥಿಯೇಟರ್ಸ್ ಓನರ್ಸು ಅವ್ರು ಮುಚ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಇನ್ನೂ ಹೋಗ್ತಾ ಇರುತ್ತೆ. ಅದು ಥಿಯೇಟರ್ಸ್ ಇನ್ನೂ ಕಡಿಮೆ ಆಗ್ತವೆ. ಯಾಕೆಂದರೆ ಬಿಸ್ನೆಸ್ ಇಲ್ಲ. ಇದೇನಾಗಿದೆ, ಇಡೀ ಚಿತ್ರರಂಗವನ್ನು ಮನೋಪಾಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇತ್ತೀಚೆಗೆ ಕೆಲವು ಏನು ನಡೆದ ಘಟನೆಗಳಲ್ಲಿ ನಾನು ಹೇಳ್ತಾ ಇರೋದು ಏನಂತಂದರೆ, ಚಿತ್ರರಂಗ ಮೇಲಕ್ಕೆ ಬರಬೇಕಾದ್ರೆ ಫಸ್ಟು ನಮ್ಮ ಥಿಯೇಟ್ರ್ ಓನರ್ಸು ಬದುಕಬೇಕು. ಇವತ್ತು ಅವ್ರು ಬದುಕೋ ಪರಿಸ್ಥಿತಿಲಿ ಇಲ್ಲ. ಯಾಕೆಂತಂದರೆ ಕೆಲವು ವಿದ್ಯಮಾನಗಳಿಂದ ಇಲ್ಲ. ಸೊ ಅದರಿಂದ ಎಲ್ಲ ಪ್ರೇಕ್ಷಕರಿಗೂ, ನನ್ನ ಕರ್ನಾಟಕ ಜನತೆಗೆ ಒಂದು ಮಾತು ಹೇಳ್ತೀನಿ. ನಾನೊಬ್ಬ ರಾಜಕೀಯ ವ್ಯಕ್ತಿ, ಒಬ್ಬ ಉದ್ಯಮಿ, ಈ ಚಿತ್ರರಂಗದಲ್ಲಿ ಕೂಡ ಒಬ್ಬ ಪ್ಯಾಷನ್ ಇರ್ತಕ್ಕಂಥ ವ್ಯಕ್ತಿ. ಚಿತ್ರರಂಗ ಬಂದಿದ್ದೀನಿ. ನಮ್ಮಂಥವ್ರನ್ನ ಬೆಳೆಸಿದ್ರೆ 10 ಮೂವಿ ಮಾಡಬಲ್ವಿ. ನಮ್ಮಂಥವ್ರು ನೀವು ಓಡಿಸಿದ್ರೆ ಖಂಡಿತವಾಗ್ಲೂ ಇಡೀ ಚಿತ್ರರಂಗೆ ಅನ್ಯಾಯ ಆಗುತ್ತೆ ಅಂತ ಒಂದು ಮಾತು ಹೇಳ್ತೀನಿ. ಇದೇನಂತಂದರೆ, ಇದು ಪ್ಯಾನ್ಸ್ ವಾರ್ ಇರ್ಬೋದು. ಈ ಪ್ಯಾನ್ಸ್ ವಾರಿಂದ ಏನಾಗುತ್ತೆ, ಒಂದು ಹೀರೋನ ಕಂಡಮ್ ಮಾಡಲಿಕ್ಕೆ ಇನ್ನೊಬ್ಬ ಹೀರೋ ಒಂದು ಸಂಘನ ಕಟ್ಟಿ ಆ ಪ್ಯಾನ್ಸ್ ವಾರ್ ಕಡೆಯಿಂದ ನೆಗೆಟಿವ್ ಮಾಡಿದ್ರೆ ಜನ ಬ್ಯಾಕ್ ಹೊಡಿತಾರೆ. ಅದು ಯಾರೇ ಹೀರೋ ಆಗಿರಲಿ, ಯಾರೇ ಫ್ಯಾನ್ಸ್ ಆಗಿರಲಿ, ನಿಮ್ಮ ಒಬ್ಬ ನಿರ್ಮಾಪಕರಾಗಿ ಕೈ ಮುಗಿದು ಕೇಳ್ತಿದ್ದೀನಿ, ನೆಗೆಟಿವ್ನ ಯಾರೂ ಕೊಡೋಕ್ಕೆ ಹೋಗ್ಬೇಡಿ. ಅದು ಯಾವುದೇ ಹೀರೋ ಆಗಿರ್ಬೋದು. ಚಿತ್ರರಂಗನ ಬೆಳೆಸಬೇಕಾದ್ರೆ ದಯವಿಟ್ಟು ನಿಮ್ಮ ಕೈಲಾದಷ್ಟನ್ನ ಸಹಾಯ ಮಾಡಿ ಹೊರತು ನೆಗೆಟಿವಿಟಿನ ಮಾಡೋಕ್ಕೆ ಹೋಗಬೇಡಿ. ಇತ್ತೀಚೆಗೆ ನಡೀತಕ್ಕಂಥ ಕೆಲವು ವಿದ್ಯಮಾನಗಳು ಸೌತ್ ಇಂಡಿಯಾದಲ್ಲಿ ಇವತ್ತು ತೆಲುಗು ಇರ್ಬೋದು, ಕನ್ನಡ ಇರ್ಬೋದು, ತಮಿಳು ಇರ್ಬೋದು, ಒಂದು ದೊಡ್ಡ ಮಟ್ಟಕ್ಕೆ ಒಂದು ಇದಾಗ್ತಾಯಿದೆ, ಏನು ಫ್ಯಾನ್ಸ್ ವಾರ್ ಆಗ್ತಾಯಿದೆ. ಇದು ನೆಕ್ಸ್ಟ್ ಬರ್ತಕ್ಕಂಥ ಅಧಿವೇಶನದಲ್ಲಿ ನಾನೇ ಒಂದು ಪ್ರೈವೇಟ್ ಬಿಲ್ನ ಪಾಸ್ ಮಾಡ್ತಾಯಿದ್ದೆ. ಯಾಕಂದರೆ ಯಾರೋ ನೆಗೆಟಿವಿಟಿ ಹೊಡಲಿಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದು ಪ್ರೈವೇಟ್ ಬಿಲ್ನ ಪಾಸ್ ಮಾಡಬೇಕಂತ ತೀರ್ಮಾನ ಆಗಿದ್ವಿ. ಸೊ ಇಡೀ ಚಿತ್ರರಂಗವನ್ನು ಧನ್ವೀರವರು, ನನ್ನ ಸ್ನೇಹಿತರು, ನಮ್ಮಿಬ್ಬರು ಜರ್ನಿ ಸ್ಟಾರ್ಟ್ ಆಗಿದ್ದು ದರ್ಶನ್ ಅವರಿಂದ. ನಾನು ಚಕ್ರವರ್ತಿ ಮೂವಿ ಅರ್ಧಕ್ಕೆ ನಿಂತಾಗ ಮೂವಿನ ಟೇಕಪ್ ಮಾಡಿಕೊಂಡೆ. ಸೊ ಅದಾದಮೇಲೆ ನಾನು ದಿನಕರ್ ತೂದುಬ್ಗೆ ಒಂದು ಅವಕಾಶ ಕೊಟ್ಟು ಲೈಫ್ ಜೊತೆ ಸೆಲ್ಫಿ ಮಾಡಿದೆ. ಅದಾದಮೇಲೆ ನಾನು ನಮ್ಮ ಧನ್ವೀರವ್ರಿಗೆ ಅವಕಾಶ ಕೊಟ್ಟಿದ್ದೀನಿ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿದ್ದು ಇಲ್ಲಿ ಬಂದು ನಿಂತಿದೆ. ಮುಂದೆ ಎಲ್ಲೋಗುತ್ತಂತ ಗೊತ್ತಿಲ್ಲ. ಸೊ ಅದಾದಮೇಲೆ ಗಣೇಶ ಜೊತೆ ದೊಡ್ಡ ಮೂವಿ ಮಾಡ್ತಾಯಿದ್ವಿ, ಅದು ಅಂತಕ್ಕೆ ಮುಗಿದಿದೆ. ಅದಾದಮೇಲೆ ಸಂಜನವರು, ಅವ್ರ ಬಗ್ಗೆ ಹೇಳೋಂಗಿಲ್ಲ, ನಮ್ಮ ಸಲಗಾ ಸಂಜನವರಂತೆ ಹೆಸರಾಗಿದೆ. ಇದಾದಮೇಲೆ ನಮ್ಮ ರಘುವರು ಊರು ಬಿಟ್ಟು ಬಂದು ಇಂಜಿನಿಯರ್ ಮಾಡಿ ಕೆಲಸ ಇಲ್ಲದೆ ರೂಮ್ ಹಾಕ್ಕೊಂಡು ಕತೆ ಬರೀತಾ ಇದ್ದು ನನಗೆ ಅಯ್ಯೋ ಅನ್ನಿಸ್ತು. ಈ ಥರ ಅವರು ಎಷ್ಟೋ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ ಕನ್ನಡ. ನನ್ನ ಮನೆಗೆ ನನ್ನ ಆಫೀಸ್ ಬಂದಾಗ ಫಸ್ಟು ನಾನು ಕೇಳೋದು, ನೀನು ಊಟ ಮಾಡು. ನಾನು ಫಸ್ಟ್ ಕೇಳೋದು, ನಿನ್ನ ಇನ್ಕಮ್ ಏನು, ನಿನ್ನ ಮಂತ್ಲಿ ಇನ್ಕಮ್ ಏನು, ನೀನೇನು ಮಾಡ್ತಿದ್ಯಾ, ಮೂವಿ ಫಸ್ಟ್ ಆಚೆ ಹೋಗು, ಯಾವುದನ್ನು ಕೆಲಸ ಮಾಡ್ಕೊಳ್ಳೋ, ಮೂವಿ ಮಾಡ್ಕೊಳ್ಳೋ. ಈಗ ಸಾವಿರಾರು ಜನ ಈ ಥರ ವ್ಯಕ್ತಿಗಳು ಕೆಲಸ ಮಾಡ್ತಾಯಿದ್ದಾರೆ. ಇವನೊಬ್ಬ ಗೆದ್ದರೆ ಲಕ್ಷಾಂತರ ಜನ ಗೆದ್ದಂಗೆ, ಲಕ್ಷಾಂತರ ಸಾವಿರಾರು ಜನಕ್ಕೆ ಆಚೆ ಒಂದು ಅವಕಾಶ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಮೂವಿನ ಕೊಟ್ಟಿದ್ದೀನಿ. ಇನ್ನು ನಾನು ದೊಡ್ಡ ಮಟ್ಟಿಗೆ ಹೇಳೋಂಗಿಲ್ಲ. ಸೊ ನಾನು ಮೂವಿ ನೋಡಿದ್ದೀನಿ, ನನ್ನ ಪ್ರೊಡ್ಯೂಸರ್ ಕಾಪಿ ನೋಡಿದ್ದೀನಿ. ಐ ಆಮ್ ಹ್ಯಾಪಿ. ನನ್ನ ಕಣ್ಣಲ್ಲಿ ನೀರು ಬಂತ ಹೊತ್ತು ಕನ್ನಡದಲ್ಲಿ ಫಸ್ಟ್ ಮೂವಿ ಈ ಥರ ಮಾಡ್ತೀನಿ ಅಂತ ಒಂದು ಹ್ಯಾಪಿ ಆಯಿತು. ಇಡೀ ಚಿತ್ರರಂಗಕ್ಕೆ, ಇಡೀ ಪ್ರೇಕ್ಷಕರಿಗೆ ಹೇಳ್ತೀನಿ, ನೀವು ಕೊಡ್ತಕ್ಕಂಥ ಟಿಕೆಟ್ ಹಣಕ್ಕೆ ಖಂಡಿತವಾಗ್ಲೂ ಮೋಸ ಇಲ್ಲ, ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ತಾ, ಇಡೀ ಮಾಧ್ಯಮದವ್ರಿಗೂ, ಈ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಚಿತ್ರಕ್ಕೆ ಕೆಲಸ ಮಾಡ್ತಕ್ಕಂಥ ಎಲ್ಲ ನನ್ನ ಫ್ಯಾಮ್ಲಿ ಅಂದರೆ ಮುಗೀತು. ಎಲ್ಲ ಕ್ಯಾಮ್ರಾಮನಿಂದ ಹಿಡಿದು ಅಸೋಸಿಯೇಟಿಂದ ಡೈರೆಕ್ಟರ್ಸಿಂದ ಎಲ್ರಿಗೂ ನಾನು ಇದು ಮಾಡ್ತೀನಿ. ಈ ಮೂವಿನ ಇಲ್ಲಿವರೆಗೂ ತೊಗೊಂಬಂದಿದ್ದು, ನಾನು ರಾಜಕೀಯದಲ್ಲಿ ಬ್ಯುಸಿಯಾಗಿರ್ತೀನಿ. ನನ್ನ ಬಾಮೈಕ್ಲಾಗಿರ್ತಕ್ಕಂಥ ಪ್ರಶಾಂತ್ ಆ್ಯಂಡ್ ಮುರಳಿ ಆ್ಯಂಡ್ ಪ್ರಸಾದ್ ಆ್ಯಂಡ್ ಮಹೇಶ್ ಈಸ್ ಮೈ ಕ್ಲೋಸ್ ಫ್ರೆಂಡ್. ನಾನು ಹೇಳಿದೆ, ನೀನು ಒಳಗಡೆ ಎಂಟ್ರಿ ಆಗಪ್ಪ, ನಾನು ನೋಡ್ಕೊಳಕ್ಕಾಗ್ತಾಯಿಲ್ಲ ಅಂತ. ಈಚ್ ಆ್ಯಂಡ್ ಎವ್ರಿ ಪಾಯಿಂಟು ಕೂಡ ನಮ್ಮ ಮಹೇಶ್ ಗಮನಿಸಿ ಈ ಚಿತ್ರರಂಗವನ್ನು 27ನೇ ತಾರೀಕು ನಿಮ್ಮ ಮನೆ ಬಾಗಿಲಿಗೆ ಬಿಡ್ತಾ ಇದ್ದೀವಿ. ದಯವಿಟ್ಟು ಆರೈಸಿ, ಆಧರಿಸಿ, ನಮ್ಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಸರ್, ನಾನು ನಾನು ಮೊನ್ನೆ ಬಿಲ್ ಪಾಸ್ ಮಾಡಿದೆ, ಈ ಬಿಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಈ ಸೆಷನ್ ಬಿಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಡೀ ಚಿತ್ರರಂಗ ಯಾಕೆ ನಾವು ಈ ಮಟ್ಟಕ್ಕೆ ಬರ್ತಿದ್ವಿ ಅನ್ನೋದಕ್ಕೆ ನಮ್ಮಲ್ಲಿರ್ತಕ್ಕಂಥ ಅಸಡ್ಡೆ, ನಮ್ಮಲ್ಲಿರ್ತಕ್ಕಂಥ ಗುಂಪುಗಾರಿಕೆ ಇದಕ್ಕೆ ಕಾರಣ. ನಾನು ನೇರವಾಗಿ ಹೇಳ್ತೀನಿ, ನಮ್ಮಲ್ಲಿರ್ತಕ್ಕಂಥ ಅಸಡ್ಡೆ, ಒಂದು ಗುಂಪುಗಾರಿಕೆ, ಒಂದು ಗುಂಪುಗಳು. ನಾನು ಇದು ಮೊದಲು
ಐ ಆಮ್ ಆಲ್ಸೋ ಡ್ಯಾನ್ಸ್. ನಾನು ಈ ಥರ ನೋಡಿರಲಿಲ್ಲ. ಗುಂಪುಗಾರಿಕೆ ಅವ್ರದ್ದೇ ಒಂದು ಗುಂಪು, ಇವ್ರದ್ದೇ ಒಂದು ಗುಂಪು. ಇದು ಏನಾಗುತ್ತೆ, ಇವರು ಪ್ರೇಕ್ಷಕ ಕನ್ಫ್ಯೂಸ್ ಆಗ್ಬಿಟ್ಟು ಎಲ್ಲೋ ಹೋಗ್ಬೇಕಂತ ಕನ್ಫ್ಯೂಸ್ ಆಗ್ಬಿಟ್ಟದೆ. ನೀವು ಚಿತ್ರರಂಗದಲ್ಲಿ ಒಂದಾದರೆ ಮಾತ್ರ ನಾವು ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಸರ್. ಚಿತ್ರರಂಗದಲ್ಲಿ ಒಂದಾದರೆ ಮಾತ್ರ ಸರ್. ಯಾವುದೇ ತಮಿಳು ಮೂವಿ ಬರಲಿ, ತೆಲುಗು ಮೂವಿ ಬರಲಿ, ನಾವು ಮಟಾಶ್, ಅದು ಎಂಥದ್ದಾಗಲಿ ಬಿಡಿ, ನಾವು ಎದ್ದೋಗ್ಬಿಡ್ತೀವಿ. ಅದು ನಮಗೆ ಥಿಯೇಟರ್ಸ್ ಕೊಡ್ತಾಯಿಲ್ಲ. ಎಂಥ ಒಳ್ಳೆ ಮೂವಿಗಳು ಥಿಯೇಟ್ರ್ ಕೊಡ್ತಾಯಿಲ್ಲ. ಇಲ್ಲ ಯಾಕೆ ಹೇಳಿ? ನಮ್ಮಲ್ಲಿ ಒಗ್ಗಟ್ಟಿಲ್ಲ ಸರ್, ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಮೇನ್ ಐ ಆಮ್ ಪ್ರೊಡ್ಯೂಸರ್, ನಾನು ದುಡ್ಡು ಹಾಕ್ದವನು. 4 ಕಾಸು ನಾಳೆ ಬಂದರೆ 4 ಮೂವಿ ಮಾಡ್ತೀನಿ, 4 ಕಾಸು ಹಾಡೋದು ನಾನು ಮಾಡ್ತೀನಿ. ಇದು ಪ್ರೊಡ್ಯೂಸರ್ ಬಗ್ಗೆ ಸರ್. ತೆಂಗಿನಕಾಯಿ ಹೊಡೆ ತನಕ ಪ್ರೊಡ್ಯೂಸರ್ ಅಷ್ಟೇ. ತೆಂಗಿನಕಾಯಿ ಹೊಡೆದ ಪ್ರೊಡ್ಯೂಸರ್ ಇಲ್ಲ, ತಲೆ ಬಗ್ಗಿಸ್ಲೇಬೇಕು. ಅದು ನಮ್ಮನ್ನವಲ್ಲ ಸರ್, ಎಲ್ರದ್ದು ಅಷ್ಟೇ. ಅರ್ಥ ಆಯ್ತು ನಿಮಗೆ? ನಮ್ಮೊಬ್ಬರು ನಾವು ಎಲ್ಲರೂ ನಾವು ಅಷ್ಟೇ. ಚಿತ್ರರಂಗ ಬೆಳಿಬೇಕಾದ್ರೆ ಸರ್ ಒಗ್ಗಟ್ಟಾಗಿರ್ಬೇಕು ಸರ್. ಒಂದು ತಾಯಿ ಮಕ್ಕಳಂತ ಇರ್ಬೇಕು ಸರ್ ನಾವು. ಚಿತ್ರರಂಗ ನಮ್ಮ ತಾಯಿ, ಎದೆಯಲ್ಲಿ ಕುಡಿಲೇಬೇಕು, ಎಲ್ಲ ಮಕ್ಕಳು ಕುಡಿಲೇಬೇಕು. ಅದು ಕಲ್ಮಶ ಬೇಡ ಸರ್. ಅದು ಬಂದಾಗ ಹೇಳ್ತೀನಿ ಸರ್. ಒಂದು ವ್ಯಕ್ತಿ ಬರ್ತಾನೆ, ಅಣ್ಣ ನೀವು ಮೂವಿ ಮಾಡ್ತೀನಿ ಅಂತ ಹೇಳ್ತಾನೆ, ಮಾಡಪ್ಪ ಅಂತ ಹೇಳ್ತೀನಿ. ಓಕೆ, ಅಮಾವಾಸ್ಯೆ ಆದಮೇಲೆ ಸೈನ್ ಮಾಡ್ತೀವಿ ಅಂತ ನಾನು ಟೀಮ್ಗೆ ಹೇಳ್ತೀನಿ. ಅಮಾವಾಸ್ಯೆ ಮೇಲೆ ಸೈನ್ ಮಾಡಿಕೊಡ್ತೀನಿ. ಅಮಾವಾಸ್ಯೆ ಇದೆ, ಇದು ಅಮಾವಾಸ್ಯೆ ಇದೆ, ಅದು ನಮ್ಮ ಶಿವರಾತ್ರಿ ಆದಮೇಲೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಒಂದು ನಂಬರ್ ಫಿಕ್ಸ್ ಆಗುತ್ತೆ. ನಂಬರ್ ಫಿಕ್ಸ್ ಆದಮೇಲೆ ಅವ್ರು ಫೋನ್ ಮಾಡಿ ಹೇಳ್ತಾರೆ, ನಂಗೆ ಯೂಗೋ ಹರ್ಟ್ ಆಗಿದೆ, ನಾನು ತೊಗೊಳ್ಳಲ್ಲ. ಎಷ್ಟು? ಒಂದು ಯೂಗೋ ಹರ್ಟ್ ಆಗಿದೆ ನನಗೆ ಬೇಡ. ನಾನು ಅವ್ನ ಮನೆ ಬಗ್ಗೆ ಹೋಗಲೇ ಇಲ್ಲ, ಅವನೇ ಬಂದಿದ್ದು. ಇನ್ನೊಬ್ಬ ವ್ಯಕ್ತಿ ಬರ್ತಾರೆ, ಇನ್ನೊಂದು ಫಿಗರ್ ಹೇಳಿ. ಅದೇನಾಗುತ್ತೆ, ಅವ್ರದೊಂದು ರಿಂಗ್ ಆಗ್ಬಿಟ್ಟು, ನಾನು ಇಷ್ಟು ಕೇಳ್ತೀನಿ, ಇಷ್ಟು ಕೇಳು, ನೀ ಇಷ್ಟು ಕೇಳ್ತೀನಿ, ಇಷ್ಟು ಕೇಳು, ಅಲ್ಲೇ ಓಡ್ತಿದೆ ರಿಂಗು. ಹಂಡ್ರೆಡ್ 100% ಆಗಿದೆ. ಒಂದು ವ್ಯಕ್ತಿನ ತುಳಿಬೇಕು, ಇವ್ನು 4 ಮೂವಿ ಮಾಡಿದ್ದಾನೆ, ಇವನು ಎದ್ದೇಳಬಾರ್ದು ಅನ್ನೋದು ಈ ಒಂದು ವಿಷಕಂಠ ಇದೆಯಲ್ಲ, ಇದು ಕಲ್ಮಶ ವಿಷಕಂಠ ಇದೆಯಲ್ಲ, ಇದು ತಪ್ಪು ಸರ್. ಮೂವಿ ಮಾಡಬೇಕಂತ ಹೊಸಬು ದುಡ್ಡು ಎತ್ಕೊಂಬಂದಾಗ ಅವನು ಬಿಟ್ಟು ಇವನು ಯಾರು, ಇವನು ಬಿಟ್ಟು ಇವನು ಯಾರು ಹೀರೋ ಇಲ್ಲ. ಯಾರಿದ್ದಾರೆ ಸರ್? ಯಾರ ಕೈಗೆ ಸಿಗ್ತಾ ಇದ್ದಾರೆ ಈಗ? ಯಾರ ಕೈಗೆ ಸಿಗ್ತಾರೆ? ದೊಡ್ಡದಾಗ ಇನ್ವೆಸ್ಟ್ ಮಾಡೋದು, ದೊಡ್ಡದಾಗ ದುಡ್ಡು ಬರ್ತಾಯಿದೆ. ಆಗ ನಿಮ್ಮ ಇಂಡಸ್ಟ್ರಿಗೆ ದೊಡ್ಡವರೇ ಬೇಕಂಗಾರೆ, 100 ಕೋಟಿನೇ ಬೇಕಂಗಾರೆ. ಈಗ ಹಳೆ ಮೂವೀಸ್ ಗೆದ್ದಿಲ್ವಾ? ನಾವು ಒಂದು ತಾಯಿ ಎದೆ ಹಾಲು ಕೊಡ್ತಕ್ಕಂಥವ್ರು ನಾವು ಚಿತ್ರರಂಗದವರು. ಕಲ್ಮಶ ಇಲ್ಲದೆ ಹೊರಟ್ರೆ ಇನ್ನೂ 106 ಜನ ನಿರ್ಮಾಪಕರು ಆಚೆ ಬರಲಿಕ್ಕೆ ಕಾಯ್ತಾ ಇದ್ದಾರೆ. ಬರಬೇಕು ಅವರು. ನನಗೆ 7-8 ಬಿಸ್ನೆಸ್, ಇದೇ ಬಿಸ್ನೆಸ್ ಅಲ್ಲ. ಅಂದರೆ ಚಿತ್ರರಂಗ ಬೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಬಂದಿರತಕ್ಕಂಥ ವ್ಯಕ್ತಿಗಳು ನಾವು. ಇದ್ರಲ್ಲಿ ನಾಳೆ ಬರುತ್ತೋ ಬರೋಲ್ವೋ ಅದು ಮೇಲಕ್ಕೆ ಬಿಟ್ಟಿದ್ದ ವಿಷಯ. ಬರಬೇಕಂತ ಮಾಡ್ತೀವಿ. ನಾಳೆ ಬಗ್ಗೆ ಥಿಂಕ್ ಮಾಡೋ ವ್ಯಕ್ತಿ ನಾನಲ್ಲ, ಇವತ್ತಿನ ಬಗ್ಗೆ ಥಿಂಕ್ ಮಾಡೋ ವ್ಯಕ್ತಿ. ಬಟ್ ಚಿತ್ರರಂಗದಲ್ಲಿ ಈ ಕೆಟ್ಟ ಸಂದೇಶವನ್ನು ಹೋಗ್ಬೇಕು. ಫಸ್ಟ್ ಆಫ್ ಆಲ್ ನಾನು ಪ್ರೇಕ್ಷಕನಾಗಲ್ಲ, ಶಾಸಕನಾಗಿ ಕೇಳ್ತಾ ಇದ್ದೀನಿ. ಸರ್ ನಾನು ಬಿಫೋರೇ ಎಲ್ಲ ಮಾಡ್ಕೊಂಡಿದ್ದೀನಿ ಸರ್. ಬಟ್ ನಾನೇನೋ ದೊಡ್ಡ ವ್ಯಕ್ತಿ ಮಾಡ್ಕೊಂಡಿದ್ದೀನಿ ಸರ್. ಚಿಕ್ಕ ವ್ಯಕ್ತಿಗಳು ಏನಾಗಬೇಕಂತ ಪ್ರಶ್ನೆ ಹೇಳೋದು. ನನಗೇ ನೀವು ಕಾಟ ಕೊಟ್ಟವರು, ಇನ್ನು ಚಿಕ್ಕ ಮನೆ ಮಾಟ ಮಾರ್ಕೊಂಬಂದ್ರೆ ಸಿನಿಮಾ ಮಾಡ್ಬೇಕಂದ್ರಿಗೆ ಇದು ತಕ್ಕ ಉತ್ತರ ಇರಲಿ ನಿಮಗೆ. ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡಿ. ನೀವು ಆಚೆಗೆ ಬಿಡಲ್ಲ ನಿಮ್ಮನ್ನು, ಎಲ್ಲ ರಂಗದಲ್ಲೂ ಸರ್. ಆಡಿಯೋ ರಂಗದಿಂದ ಹಿಡಿದು ಡಿಸ್ಟ್ರಿಬ್ಯೂಷನಿಂದ ಹಿಡಿದು ಎಲ್ಲ ರಂಗದಲ್ಲಿ ಕೂಡ ಹೇಳ್ತೀನಿ ಸರ್. ಸರ್ ಆಂಧ್ರದಲ್ಲಿ ಮೊನ್ನೆ ಒಂದು ವಿಷಯ ನಡೆದು ತಮ್ಗೆ ಗೊತ್ತಿರಬೇಕು. ಒಂದು ಹೆಸರು ಹೇಳಲ್ಲ, ಒಂದು ದೊಡ್ಡ ಹೀರೋ ದ ಕ್ರಿಯೇಟ್ ಒಂದು ಗ್ರೂಪು 4 ಶೋ ಅವನೇ ಕಳಿಸ್ತಾನೆ, 5ನೇ ಶೋ ನೆಗೆಟಿವ್ ಹೊಡಿಸ್ತಾನೆ. ಪ್ರೊಡ್ಯೂಸರ್ ಕತೆ ಏನು? ಇದು ಕರ್ನಾಟಕದಲ್ಲಿ ಆಗದೇ ಇರಲಿ ಅಂತ. ಕರ್ನಾಟಕದಲ್ಲಿ ಆಗಲೇ ಇರಲಿ. ಅಲ್ಲ ಬಿಲ್ ಕೊಡೋದು ಆಫ್ ಮಾಡ್ಬಿಡೋದು ಅದಕ್ಕೋಸ್ಕರ ಹೇಳಿದ್ದು. ಚಿತ್ರ ನೋಡಿ ರಿವ್ಯೂಸ್ ಕೊಡೋ ದೇವ್ರು ಯಾರೋ? ನೀವು ಯಾರೋ ಮಾಧ್ಯಮ ಮಿತ್ರರು. ಇವನೇ ಸರ್ ಕೊಡೋಕ್ಕೆ 400 ರೂಪಾಯಿ ಕೊಟ್ಟು ಬಂದು ಇವ್ನಿಗೆ ಮಾತು ಕೇಳಬೇಕು ನಾವು? ಇವ್ನು ನಮ್ಮನ್ನು ಬ್ರಿಡ್ಜ್ ಮಾಡಲಿಕ್ಕೆ, ನಮ್ಮನ್ನು ತೊಗೊಂಡೋಗ್ಲಿ ಸೇತುವೆ ಯಾರು? ಮಾಧ್ಯಮ ಮಿತ್ರರು. ನೀವು ತಾನೇ ರಿವ್ಯೂಸ್ ಕೊಡಬೇಕು. ಅದಕ್ಕಿಂತ ಮುಂಚೆ ಇವ್ನು ಕೊಡಿಸ್ಬಿಡೋದು ರಿವ್ಯೂಸು.
ಯಾಕೆ ಪ್ರೊಡ್ಯೂಸರ್ ಮನ್ನಾಪಡಲ್ಲಿ ಬಂಗಾರ ಇಟ್ಟವನೇ, ಮುತ್ತುಡ್ ಬಂಗಾರ ಇಟ್ಟಲ್ಲಿ ಇವ್ನು ಕೇಳಿ ಮಾಡ್ಬೇಕಿತ್ತ ನಾವು? ಇದಾಗಬಾರ್ದು ಸರ್. ಕುಮಾರ್ ಅಂತ ತೊಗೊಂಡಿದ್ದಾನೆ, ಬೆಂಗಳೂರು ಕುಮಾರ್ ಅಂತ ತೊಗೊಂಡಿದ್ದಾನೆ. ಸೊ ಎಲ್ಲ ನಮ್ಮ ಕಡೆ ನಡೆಯುತ್ತೆ, ಜಸ್ಟ್ ಥಿಯೇಟರ್ಸ್ ಮಾತ್ರ ಆ ಕಡೆ ಮಾಡ್ಕೊಂಡಿದ್ದೀವಿ. ಸರ್ ಇದಕ್ಕೆ ಬಿಲ್ ಪಾಸ್ ಮಾಡಲೇಬೇಕು. ನೀವು ಮಾರ್ಚ್ 6ನೇ ತಾರೀಕಿಂದ 26 ನೋಡ್ತೀರಾ, ಬಿಲ್ ಪಾಸ್ ಮಾಡಲೇಬೇಕು, ಪ್ರೈವೇಟ್ ಬಿಲ್ ಪಾಸ್ ಮಾಡಲೇಬೇಕು. ಸಂತೋಷ್ ಲೋಡಲ್ಲಿ ಮಾತಾಡಿದ್ದೀನಿ ನಾನು ಬಿಲ್ ಪಾಸ್ ಮಾಡೋ ಅಂತ. ಇವನು ಯಾರು ಸರ್ ಮಧ್ಯದಲ್ಲಿ ಬಂದು ನಮ್ಮ ಮೂವಿ ಬಗ್ಗೆ ರಿವ್ಯೂಸ್ ಕೊಡಲಿಕ್ಕೆ? ಮಾಡ್ಲಿಕ್ಕೆ ಮಾಧ್ಯಮ ಮಿತ್ರರಿದ್ದಾರೆ, ಅವ್ರದ್ದೇ ಒಂದು ಗುಂಪು, ಇವ್ರದ್ದೇ ಒಂದು ಗುಂಪು ನೆಗೆಟಿವ್ ಹೊಡ್ಸೋದು. ಅದ್ರ ಮಧ್ಯದಲ್ಲಿ ಏನಾಗ್ಬೋದು ಹೇಳಿ ಸರ್? ಪ್ರೊಡ್ಯೂಸರ್ ಹಾಳಾಗ್ತಾರೆ. ತೆಂಗಿನಕಾಯಿ ಹೊಡೋಕೆ ಮಾತು ನಾನು ಬೇಕು, ಕುಂಬಳಕಾಯಿ ನಾನು ಬೇಡವಾ ಸರ್? ನಾನು ಇದರಿಂದ ಬದುಕಲಿಕ್ಕೆ ಅಂತ ಅವಶ್ಯಕತೆ ಇಲ್ಲ. ನಾನು ಹೇಳೋದು, ನಾನು ಈ ರಂಗದಲ್ಲಿ ಇದ್ದೀನಿ, ಎಷ್ಟು ನೋವು ತಿಂತಿದ್ದೀವಿ ಅಂತ. ಒಬ್ಬ ಶಾಸಕರಾಗಿ, ಒಬ್ಬ ಉದ್ಯಮಿಯಾಗಿ ನಮಗೆ ಹಿಂಗೆ ಮಾಡ್ತಾರೆ ಅಂತಂದರೆ ಇನ್ನು ಈ ಪಾಪ ಎಷ್ಟು ಜನ ಇದ್ದಾರೆ ಸರ್ ಪಾಪ. ಎಕ್ಸಾಕ್ಟ್ಲಿ ಸರ್. ಸೊ ನಾನು ಫಸ್ಟ್ ಆಫ್ ಆಲ್ ನಾನು ಕಣ್ಣು ಹಾಕಿದ್ದು ಫ್ಯಾನ್ಸ್ ವಾರ್ಗೆ, ನನ್ನ ಎದುರು ಕಂಡಿದ್ದು ಫ್ಯಾನ್ಸ್ ವಾರು. ಸರ್ ನಾನು KVT ಅಪ್ಲೈ ಮಾಡಿದ್ದೀನಿ, ನಾನು ಕೋರ್ಟಲ್ಲಿ KVT ಅಪ್ಲೈ ಮಾಡಿದ್ದೀನಿ. ನನ್ನ ಮೂವಿಗೆ ಯಾರಾದರೂ ಈ ಥರ ಮಾಡಿದ್ರೆ ಕತೆ ಅದು ಲಾ ನೋಡ್ಕೊಳ್ಳುತ್ತೆ, ಕಾನೂನು ನಮಗೂ ನಿಮಗೂ ಎರಡೂ ಒಂದೇ. ನಾನು ಇದನ್ನು ನೋಡೇ KVTಗೆ ಅಪ್ಲೈ ಮಾಡಿದ್ದೀನಿ ನಾನು. ಯಾಕೆ ಹೇಳಿ? ಕೋಟಿ ಗಟ್ಟಲೆ ದುಡ್ಡು ಹಾಕಿರೋದು ನಾನು, ರಿವ್ಯೂಸ್ ಕೊಡೋದು ಅವನು. ಇದೇ ಒಳ್ಳೆ ಕತೆ ಐತಲ್ಲ. ಮಾಧ್ಯಮ ಮಿತ್ರರು ನಿಯತ ಕೊಡ್ತಾರೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊತೀವಿ. ಯಾಕೆ ಹೇಳಿ? ನೀವು ನಮ್ಮ ದೇವ್ರನ್ನ ಅಕ್ಸೆಪ್ಟ್ ಮಾಡ್ಕೊತೀವಿ. ಇವನು ಯಾರೋ ಇನ್ನೊಬ್ಬರು ಗುಂಪು ಕಳಿಸ್ಬಿಟ್ಟು ಇದ್ರ ಬಗ್ಗೆ ನೆಗೆಟಿವ್ ಮಾತಾಡಿದ್ರೆ, ಬಟ್ ಅದನ್ನು ತೊಗೊಳಕ್ಕೆ ನಾನೇ ರೆಡಿ ಇದ್ದೀನಿ. ಅದು ನಾನು ಕೋರ್ಟ್ಗೆ ಹೋಗಿದ್ದೀನಿ. ನಾನು ಕೋರ್ಟ್ಗೆ ಹೋಗಿ ವಿತಿನ್ ಎ ಶಾರ್ಟ್ ಇನ್ನೊಂದು ಪ್ರೆಸ್ ಮೀಟ್ ಮಾಡಿ ನಾನು ವಿತಿನ್ ನಮಗೆ 2 ಡೇಸ್ ಮುಂಚೆ ನಾನು ಕಾಪಿ ಕೊಡ್ತೀನಿ ನಿಮಗೆ. ಯಾಕೆ ಹೇಳಿ? ನನ್ನ ಮೂವಿ ಆ ಥರ ಆಗಿ ನಾನು ಬಿಡಲ್ಲ. ಅದು ತೆಗಿಲಿಕ್ಕೆ ಲೆಟರ್ ತೆಗಿಲಿಕ್ಕೆ ಸರ್. ಉದ್ದೇಶಪೂರ್ವಕವಾಗಿ ಎಥಿಕ್ಲಿ ನೀವು ಕರೆಕ್ಟಾಗಿಲ್ಲ ಅಂತಂದರೆ ವಿಲ್ ರಿಸೀವಬಲ್. ಒಳ್ಳೆಯ ಮೂವಿನ ಕೆಟ್ಟದು ಅಂತ ಪ್ರಯತ್ನ ಮಾಡಿದ್ರೆ ಅದು ನೋಡಲಿಕ್ಕೆ ಹೆಂಗಾಗುತ್ತೆ, ಕೇಳಲಿಕ್ಕೆ ಹೆಂಗಾಗುತ್ತೆ? ಸಿಕ್ಕಾಪಟ್ಟಿದ್ದಾವೆ ಸರ್. ಸರ್ ಆಗಲೇಬೇಕು ಸರ್, ಯಾಕಂತಂದರೆ ಅದು ಬಿಲ್ ಪಾಸ್ ಮಾಡಲೇಬೇಕು ಸರ್. ಬಿಲ್ ಪಾಸ್ ಮಾಡಿದ್ರೆ ಇದಕ್ಕೆಲ್ಲ ಅವಕಾಶ ಇಲ್ಲ ಸರ್, ಇದಕ್ಕೆಲ್ಲ ಅವಕಾಶ ಇಲ್ಲ. ಕೇರಳದಲ್ಲಿ ಹಾಳಾಗಿದೆ, ಕೇರಳದಲ್ಲಿ ಆಲ್ರೆಡಿ ಇದೆ, ನಮ್ಮ ಕರ್ನಾಟಕದಲ್ಲಿ ಬೇಕಷ್ಟೇ. ನಮ್ಮ ಆಂಧ್ರದಲ್ಲಿ ಕೂಡ ಟ್ರೈ ಮಾಡಿದ್ದಾರೆ, ಆಗ್ತಾಯಿದೆ, ಆಂಧ್ರ ಕೂಡ ಆಗ್ತಾಯಿದೆ. ಇದು ಚಿತ್ರರಂಗ ಬೆಳಿಬೇಕು ಸರ್, ನಾವೆಲ್ಲ ಇರಬೇಕು, ನೀವೆಲ್ಲ ಇರಬೇಕು ಅಂತಂದರೆ ಇದಕ್ಕೊಂದು ಹಾಕ್ಲೇಬೇಕು ಫುಲ್ ಸ್ಟಾಪ್. ನನ್ನ ಬಗ್ಗೆ ಧನ್ವೀರ್ ಬಗ್ಗೆನೋ ಇನ್ನೊಬ್ಬರ ಬಗ್ಗೆನೋ ಮಾತಾಡ್ತಾ ಇಲ್ಲ. ಆ ಪ್ಲೇಸಲ್ಲಿ ಯಾರೇ ಇರ್ಬೋದು, ನಮ್ಮ ಯಶ್ ಇರ್ಬೋದು, ನಮ್ಮ ಸುದೀಪಣ್ಣ ಇರ್ಬೋದು, ದರ್ಶನ್ ಇರ್ಬೋದು, ಕೆಲವು ಹೀರೋಗಳಿರ್ಬೋದು, ಏನೇ ಆಗಿರ್ಬೋದು. ಸೊ ಇದಾಗಬೇಕು ಅನ್ನೋದು ನಾನು ನಿಮ್ಮ ಮುಖಾಂತರವಾಗಿ ಕೇಳ್ಕೊಳ್ತಕ್ಕಂಥ ಒಂದು ಮನವಿ ಅಷ್ಟೇ. ಇದು ಅದು ಮುಂದೆ ನಾವು ಶಾಸಕನಾಗಿ ಸರ್ಕಾರದ ಅಡಿಯಲ್ಲಿ ಏನು ಮಾಡಬೇಕು ಅದು ನಾನು ಮಾರ್ಚ್ 6ನೇ ತಾರೀಕು ನಾನು ಸೆಷನ್ ಹಾಕ್ಕೊಂಡಿದ್ದೀನಿ, ಅದು ನಾನು ಮಾಡ್ತೀನಿ. ತಡವಾಗಿದ್ದಲ್ಲಿ ಕ್ಷಮೆ ಇರಲಿ. ಮೊದಲನೇ ಚಿತ್ರದಿಂದನೂ ಇಲ್ಲಿವರೆಗೂ ನೀವಿಂದು ತೋರಿಸ್ತಾ ಬರ್ತಿರುವಂಥ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ. ಇದು ಹಯಗ್ರೀವ ನನ್ನ 5ನೇ ಚಿತ್ರ. ಸೊ ಇದೇ ಫೆಬ್ರವರಿ 27ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಇಲ್ಲಿವರೆಗೂ ನಾವು ನಮ್ಮನ್ನ ಜನಕ್ಕೆ ತಲುಪಿಸೋದ್ರಲ್ಲಿ ನಿಮ್ಮ ಮುಖಾಂತರ ನಾವು ತುಂಬ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದ್ದೀವಿ ಅನ್ನೋ ನಮಗೆ ಖುಷಿ ಇದೆ. ಅದಕ್ಕೆಲ್ಲ ಕಾರಣಕರ್ತರು ನೀವೇ. ಸೊ ಅದಕ್ಕೆ ಮೊದಲನೇ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಹಯಗ್ರೀವ ನಮ್ಮ ಮಂಜು ಸರ್ ಸಿನಿಮಾ ಮಾಡಬೇಕು, ಇದು ಈ ಕತೆ ಕೇಳಿ ನೋಡು ಅಂತ ನನಗೆ ಫೋನ್ ಮಾಡಿ ಹೇಳಿದ್ರು. ಸೊ ಇವ್ರಿಗೂ ನಮ್ಮ ಹೊಸ ನಿರ್ದೇಶಕರು. ಸೊ ಕತೆ ಕೇಳಿದಾಗ ನನಗೆ ವಿಭಿನ್ನವಾಗಿದೆ, ಪೊಲೀಸ್ ಕಾಪ್ ಬೇರೆ ಅಲ್ವಾ, ಸೊ ಇದಕ್ಕೊಂಚೂರು ಮೆಚುರಿಟಿ ಬೇಕು ಕ್ಯಾರೆಕ್ಟರ್ ಮಾಡೋಕ್ಕೆ ಅಂದಾಗ, ಇಲ್ಲ ಸರ್ ನೀವು ಒಂದ್ಸತಿ ಕತೆ ಕೇಳಿ ನರೇಶನ್ ಆದರು. ನಾನು ಮಂಜು ಸರ್ಗೆ ಹೇಳಿದೆ, ಸರ್ ಇದೊಂಚೂರು ಆಗಲ್ವಾ, ತೂಕ ಇದೆ, ಇನ್ನೂ ವೆಯ್ಟೇಜ್ ಇದೆ ಕ್ಯಾರೆಕ್ಟರ್ ಅಂತ. ಇಲ್ಲ ಇರು ಫಸ್ಟ್ ಫುಲ್ ನರೇಷನ್ ಮಾಡಲಿದ್ರು, ಆಮೇಲೆ ನೀನು ಡಿಸೈಡ್ ಮಾಡೋರು. ಸೊ ಸರಿ ಆಯಿತು ಅಂದ್ಬಿಟ್ಟು ನರೇಷನ್ ಫುಲ್ ಕೇಳಿದ್ಮೇಲೆ ಗೊತ್ತಾಯಿತು ಇದೊಂದು ಡ್ಯುಯಲ್ ಶೇಡ್ ಇರೋ ಕ್ಯಾರೆಕ್ಟ್ರು. ಆಮೇಲೆ ಹಯಗ್ರೀವ ಅಂದಿದ ತಕ್ಷಣ ಲೈಕ್ ಕಂಪ್ಲೀಟ್ ಮೈಥಾಲಜಿಗಂತೂ ಹೋಗಲ್ಲ, ಆಗಿನ ಪುರಾತನದಲ್ಲಿರುವಂಥ ಆ ಒಂದು ಅಂಶನ ಎತ್ಕೊಂಡು ಇವತ್ತಿನ ಈ ಹೀರೋ ಕ್ಯಾರೆಕ್ಟರ್ ಬ್ಲೆಂಡ್ ಮಾಡಿ ಸ್ವಲ್ಪ ಇವತ್ತು ಪ್ರಸ್ತುತ ನಮ್ಮ ಸೊಸೈಟಿಲಿ ನಡೆಯುವಂಥ ಕೆಲವು ಘಟನೆಗಳನ್ನ ಜನಕ್ಕೆ ಗೊತ್ತಿದೆ, ಬಟ್ ಅದನ್ನು ವಿಜುವಲೈಸೇಷನಲ್ಲಿ ನೋಡಿಲ್ಲ, ಮೆಡಿಕಲ್ ಮಾಫಿಯಾ ಬಗ್ಗೆ ಎಲ್ಲ. ಸೊ ಅದನ್ನು ಬೇರೆ ರೀತಿ ಹೇಳೋಕೆ ಹೊರಟಿದ್ದಾರೆ ನಿರ್ದೇಶಕರು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಕತೆ ಹೇಳೋದ್ರಲ್ಲಿ ಕೆಲವರು ಚೆನ್ನಾಗಿರ್ತಾರೆ, ಎಕ್ಸಿಕ್ಯೂಷನಲ್ಲಿ ಫೇಲ್ ಆಗ್ತಾರೆ. ಬಟ್ ಎಲ್ಲ ನಮ್ಮ ರಘು ಅವರು ತುಂಬ ಅದ್ಭುತವಾಗಿ ಮಾಡ್ಕೊಂಡ್ಬಂದಿದ್ದಾರೆ, ತುಂಬ ಖುಷಿ ಆಯಿತು. ಅದ್ರ ತಕ್ಕನಂಗೆ ನಮ್ಮ ಮಂಜು ಸರು ಸಿನಿಮಾಗೆ ಏನು ಬೇಕೋ ಎಲ್ಲೂ ಕುಂದುಕೊರತೆ ಇದ್ದಂಗೆ
1:10 ಖುಷಿಯಾಗಿ ಮಾಡ್ರಪ್ಪ ನೀವು, ನನ್ನ ಕಂಟೆಂಟ್ ಬೇಕು. ಯಾಕಂದ್ರೆ ಅವರು ಈಸ್ ಅ ಪ್ಯಾಷನೇಟ್ ಸಿನಿಮಾ ಲವರ್, ತುಂಬ ಸಿನಿಮಾ ನೋಡ್ತಾರೆ ಅವ್ರು ಯಾವಾಗ್ಲೂ. ಸೊ ಅದರಿಂದ ತುಂಬ ಅದ್ಭುತವಾಗಿ ಆ ಕತೆಗೆ ಏನು ಬೇಕೋ ಅದನ್ನು ನೆರವೇರಿಸ್ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮ ಸಂಜನಾ ಅವರು ಈಸ್ ಅ ವೆರಿ ಗುಡ್ ಕೋ ಸ್ಟಾರ್ ಟು ವರ್ಕ್ ವಿತ್. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಐಶ್ವರ್ಯನ ಕ್ಯಾರೆಕ್ಟ್ರು. ಹಾಗೆಯೇ ನಮ್ಮ ಚೂಡಾ ಸ್ಯಾಂಡಿ ಅವ್ರ ಮ್ಯೂಸಿಕ್ ಆಗಿರ್ಬೋದು, ನಮ್ಮ ಗಿರಿ ಸರ್ ಎಸ್ಪೆಷಲಿ DOP ತುಂಬ ಅದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನಮ್ಗೆ ಇಡೀ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ, ತಾರಾಗಣ ಇದೆ, ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳಿದ್ದಾರೆ. ಅವ್ರಿಗೂ ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಮ್ಮ ಎಕ್ಸಿಕ್ಯೂಟಿವ್ ಸರ್ ಮಹೇಶ್ ಸರು, ಹಾಗೆ ನಮ್ಮ ಮದಗಜ ಮಹೇಶ್ ಅವರು ತುಂಬ ದೊಡ್ಡ ಪಾತ್ರ ವಹಿಸಿದ್ದಾರೆ ನಮ್ಮ ಸಿನಿಮಾ ಈ ಮಟ್ಟಕ್ಕೆ ರೀಚ್ ಆಗೋದಕ್ಕೆ. ಸೊ ಅವ್ರಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಇಲ್ಲ ಸರ್, ಇನ್ನೂ ಸಿನಿಮಾ ನೋಡಿಲ್ಲ. ನೋಡ್ತಾರೆ ಸರ್, ಇಲ್ಲ ರಿಲೀಸ್ ಆದಮೇಲೆ ತೋರಿಸ್ತೀನಿ ಸರ್. ಡ್ಯುಯಲ್ ಶೇಡ್ ಕ್ಯಾರೆಕ್ಟರ್ ಬರುತ್ತೆ ಸರ್, ಒಂದು ಕಾಪು ಇನ್ನೊಂದು ಬೇರೆ ಥರ ಇದೆ. 22ನೇ ತಾರೀಕು ನಡೀಬೇಕಾಗದ. ಇಲ್ಲ ಸರ್, ಆ್ಯಕ್ಚುಲಿ ಆ ಅಣ್ಣನೇ ಕಳಿಸ್ಕೊಟ್ಟಿದ್ದೆ ಅಕ್ಕನ, ಹೋಗಿ ನೀನು ಟ್ರೈಲರ್ ರಿಲೀಸ್ ಮಾಡಿಕೊಟ್ಬಾ ಅಂತ. ಯಾಕಂದರೆ ಪ್ರತಿಯೊಂದು ಸಿನಿಮಾಗೂ ಯಾವ್ದಾದ್ರು ಒಂದು ರೂಪದಲ್ಲಿ ನನಗೆ ಯಾವ್ದಾದ್ರು ಒಂದು ಇದು ಮಾಡಿಕೊಡ್ತಾಯಿದ್ರು ದರ್ಶನ. ಸೊ ಹೋಗಿ ಹೇಳಿದಾಗ ಅಣ್ಣವ್ರೇನೋ ಅಕ್ಕನಿಗೆ ಹೇಳಿದ್ರು, ಹೋಗಿ ನೀನು ಮಾಡಿಕೊಟ್ಬಾ ಅಂತ. ಅದಕ್ಕೆ ಅಕ್ಕ ಬಂದು. ಹೌದೌದು. ಇಲ್ಲ ಸರ್, ಪಾಪ ಅವರು ತುಂಬ ಕಾದ್ರು. ಅವ್ರಿಗೂ ನಾನು ಹೇಳಿದೆ, ನಾನೇ ತುಂಬ ಕಾಯಿಸಿದೆ ಆ್ಯಕ್ಚುಲಿ ಮಂಜು ಸರ್ನ. ಬಟ್ ಆಮೇಲೆ ನನಗೇನೋ ಸರ್, ಅವ್ರದ್ದು ಇನ್ನೊಂದು ಸಿನಿಮಾ ಬಿಡುಗಡೆ ಇದೆ ಮಂಜು ಸರ್ ಅವ್ರದ್ದು, ಗಣೇಶ್ ಸರ್ದೇನೋ ಅಂತ. ಸೊ ಅದಕ್ಕೆ ಬೇಡ ಸರ್, ಮಾಡಿಬಿಡೋಣ. ಸರಿ ಸರ್ ಆಯಿತು ಅಂತ ಮಾಡೋಣ. ನಾನು ದರ್ಶನಗಳ ಮೇಲೆ ಇಲ್ಲ, ನಿನ್ನ ಸಿನಿಮಾ ಕೆಲಸ ನಿಲ್ಲಿಸ್ಬೇಡ, ಫಸ್ಟ್ ನೀನು ಸಿನಿಮಾ ಮುಗಿಸು, ಆಮೇಲೆ ಬೇರೆದೆಲ್ಲ ನೋಡೋಣ. ಅದಕ್ಕೆ ಪ್ಲ್ಯಾನ್ ಮಾಡಿ ಡಿಸೈಡ್ ಮಾಡಿ ಸರ್. ಅನಿಸುತ್ತೆ ಸರ್, ಅದೇ ಕೆಲವು ಸತಿ ಅನ್ಕೋತಾ ಇರ್ತೀವಿ ಯಾಕೆ ಹಿಂಗೆ ಆಡ್ತಾರೆ ಈ ಪೊಲೀಸವರು ಅಂತ. ಬಟ್ ಅವಾಗ ಗೊತ್ತಾಯ್ತು ಒಂದು ಸತಿ ಯೂನಿಫಾರ್ಮ್ ಹಾಕಿದ್ರೆ ಗೊತ್ತಾಗ ಆಮೇಲೆ ಆಟೋಮೆಟಿಕ್ ತುಂಬ ಚೆನ್ನಾಗಿದೆ ಸರ್. ಅದೇ ಕಂಪ್ಲೀಟ್ ಇಡೀ ಸಿನಿಮಾನ ನಾನು ಕಾಪ್ಟರ್ಸ್ ಹಾಕಿರಲ್ಲ, ಎಲ್ಲೋ ಒಂದು 5-6 ಸೀನ್ಸಲ್ಲಿ ಮಾತ್ರ ಕಾಪ್ಟರ್ಸಲ್ಲಿ ಬರ್ತೀನಿ ಅಷ್ಟೇ. ಅದನ್ನೇ ಸರ್ ಹೇಳಿ, ಇನ್ನೊಂದು ಶೇಡ್ ಇದೆ ಅಂದ್ರಲ್ಲ, ಅದನ್ನು 22ನೇ ತಾರೀಕು ನೋಡಿ ಅಂತ. ಸಂಪೂರ್ಣವಾದ ಚಿತ್ರತಂಡ ಬರಬೇಕು ವೇದಿಕೆ ಮೇಲೆ. ಹಾಂ, ಓಕೆ. ಡೈರೆಕ್ಟ್ ಡಿಪಾರ್ಟ್ಮೆಂಟ್ ದಯವಿಟ್ಟು ಬನ್ನಿ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ದಯವಿಟ್ಟು ಬನ್ನಿ.